ಜಾತಿ ಅಂದ್ರೆ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇದು ಜಾತಿ ಗಣತಿ ಅಲ್ಲ, ಇದು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ, ಎಷ್ಟು ಮುಂದುವರೆದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಮುಂದುವರೆದ್ರು. ಆಲ್ರೆಡಿ ಸಮೀಕ್ಷೆ ಆಗ್ತಿದೆ, ಬೆಂಗಳೂರಿನಲ್ಲೂ ಆರಂಭ ಆಗಿದೆ. ನಾಳೆ ಕೆಲವು ಮುಗ್ದೆ ಹೋಗ್ಬಿಡುತ್ತೆ. ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ತೀವಿ, ಸಮಯ ಸಾಕಾಗಲ್ಲ, ಸಾಧ್ಯ ಆದರೆ ವೀಕೆಂಡ್ ಕೂಡ ಬಳಸ್ಕೊಳ್ತೀವಿ ಅಂತ ಇದ್ದಾರೆ. ಇದೆಲ್ಲವೂ ಪಕ್ಕಕ್ಕಿಡೋಣ. ಚರ್ಚೆ ಆಗ್ತಾ ಇರೋದು ಏನು ಗೊತ್ತಾ, ಬೆಂಗಳೂರಿನಲ್ಲಿ ಬಂದು ನಿಮ್ಮಲ್ಲಿ ಕುರಿ ಸಾಕಿದ್ದೀರಾ, ಕೋಳಿ ಸಾಕಿದ್ದೀರಾ ಅಂತ ಕೇಳುವಂತಹ ಪ್ರಶ್ನೆ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಸರಿ ಆಯಿತು, ಕುರಿ ಕೋಳಿಯನ್ನು ಕಟ್ಕೊಂಡು ಯಾವ ರೀತಿಯ ಯೋಜನೆಯನ್ನು ನೀವು ರೂಪಿಸ್ತೀರಿ? ಇಂತಹ ಪ್ರಶ್ನೆಗಳು ಅಸಂಬದ್ಧ ಅಲ್ವಾ? ಆಮೇಲೆ ಆಲ್ರೆಡಿ 75% ಆಲ್ರೆಡಿ ಮುಗ್ದೋಗಿದೆ ಸಮೀಕ್ಷೆ ಅಂತ ಇದ್ದಾರೆ. ನೀವು ಒಂದೊಂದು ಮನೆಗೆ ಏನಿಲ್ಲ ಅಂದರೂ ಕೂಡ 70ರಿಂದ 80 ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳಿದ್ದೀರಿ. ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರ ಮನೇಲಿ ನೋಡಿದ್ವಿ, ಕೇಂದ್ರ ಸಚಿವ ಸೋಮಣ್ಣ ಅವ್ರ ಮನೇಲಿ ನೋಡಿದ್ರಿ. ಒಬ್ಬೊಬ್ಬ ಗಣತಿದ ಅಂದರೆ ಈ ನಂಬರ್ಸ್ನ ಕಲೆಕ್ಟ್ ಮಾಡೋಕೆ ಹೋಗುವಂಥವ್ರು, ಸರ್ವೆ ಮಾಡುವಂಥವ್ರು ಒಂದೊಂದು ಮನೆಯಲ್ಲಿ ಮಿನಿಮಮ್ 3/4 ಗಂಟೆ ಕಳೀತಾ ಇದ್ದಾರೆ. 3/4 ಗಂಟೆ ಕಳೀತಾ ಇದ್ದಾರೆ. ಹಾಗಾದ್ರೆ ಇಷ್ಟು ದಿನದಲ್ಲಿ 75ರಷ್ಟು ಸಮೀಕ್ಷೆಯನ್ನು ಮುಗಿಸೋಕ್ಕಾಗುತ್ತಾ ನಿಜವಾಗಿಯೂ? ಅಥವಾ ಹಳೆಯ ರಿಪೋರ್ಟ್ ರೀತಿಯಲ್ಲಿ ಇದನ್ನು ಕೂಡ ಡಸ್ಟ್ಬಿನ್ನಿಗೆ ಹಾಕ್ಬೇಕಾಗಿ ಬರುತ್ತಾ? ಇದು ಸದ್ಯದ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಸರ್ವೆ ಓಕೆ, 60 ಪ್ರಶ್ನೆ ಯಾಕೆ? ನಾನು ವಿದ್ಯಾ ಮಲ್ನಾಡ್. ಈ ಸಮೀಕ್ಷೆ ಆಯೋಗದ ಅಧ್ಯಕ್ಷರು ಮಧುಸೂದನ್ ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮಾರುತಿ ಮೊದಲನೇದಾಗಿ ಮಾತನಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡ್ತೀರಾ ಮತ್ತು ಈ ಅಸಂಬದ್ಧ ಪ್ರಶ್ನೆಗಳಿಗೆ ಏನು ಕರೆಕ್ಷನ್ ಏನಾದರೂ ಮಾಡ್ತೀರಾ ಅಂತ ಕೇಳಿದ್ದಾರೆ. ಮೊದಲು ಅದನ್ನ ರಿಯಾಕ್ಷನ್ ನೋಡಿಕೊಂಡು ಮುಂದಕ್ಕೆ ಚರ್ಚೆ ಮುಂದುವರಿಸ್ತಾ ಹೋಗೋಣ ಬನ್ನಿ. ನಿನ್ನೆ ಸರ್ವೆಯಲ್ಲಿ ಪಾಲ್ಗೊಂಡಿದ್ದಂತಹ DCM DK ಶಿವಕುಮಾರ್ ಅವರು ಕೂಡ 60 ಪ್ರಶ್ನೆಗಳ ಬಗ್ಗೆ ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದರು. ಅದು ಮುಂದುವರೆದ ಭಾಗವಾಗಿ ಕೇಂದ್ರ ಸಚಿವರಾದಂತಹ ಸೋಮಣ್ಣ ಅವರು ಕೂಡ ಇಷ್ಟೆಲ್ಲ ಬೇಕಾ, ಇವೆಲ್ಲ ಅಗತ್ಯತೆ ಇದೆಯಾ, ಪರ್ಸನಲ್ ವಿಚಾರಗಳನ್ನು ಯಾಕೆ ಕೇಳ್ತೀರಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟರು. ಹೀಗಾಗಿ 60 ಕ್ವಶನ್ಗಳೇ ದೊಡ್ಡ ಸಮಸ್ಯೆ ಆಗ್ತಿದೆಯಾ ಈ ಸರ್ವೆಗೆ ಅಂತ? ನನ್ನ ತಿಳಿದ ಮಟ್ಟಿಗೆ ಹಾಗೇನಿಲ್ಲ. ಅವರು ನಮ್ಮ DK ಶಿವಕುಮಾರ್ ಅವರು 60 ಪ್ರಶ್ನೆ ಯಾಕೆ ಕೇಳಿದ್ದೀರಿ ಅಂತ ಏನು ನಮಗೆ ಆ ಥರ ಏನು ಕೇಳಿದಾಗಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ನಾವೆಲ್ಲ ಈ ಪ್ರಶ್ನೆ ಫ್ರೇಮ್ ಮಾಡುವಾಗ ಇದು ಬ್ಯಾಂಗ್ಳೂರು ಜನರಿಗೆ ಸೀಮಿತವಾಗಿ ಅಥವಾ ಬೇರೆ ಕ್ಲಾಸ್ ಜನರಿಗೆ ಸೀಮಿತವಾಗಿ ಮಾಡಿದ್ದಲ್ಲ. ಇದು 7 ಕೋಟಿ ಜನರಿಗೆ ಅನ್ವಯ ಆಗುವಾಗೆ ಕಾಮನ್ ಆಗಿ ಕ್ವೆಶನ್ ಮಾಡಿರೋದು. ನನಗೆ ತಿಳುವಳಿಕೆ ಇದೆ ಅಷ್ಟು. ಬೆಂಗಳೂರಿನವರಿಗೆ ಎಷ್ಟು ಕೋಳಿ ಇದೆ ಅಂತ ಕೇಳಿದರೆ ತಪ್ಪು ಕಲ್ಪನೆ ಬರ್ತದೆ. ಇದು 60 ಕೋಟಿ ಜನರಲ್ಲಿ ಸುಮಾರಷ್ಟು ಹಳ್ಳಿಯಲ್ಲಿ ವಾಸವಾಗಿರೋ ಜನರಿದ್ದಾರೆ. ಅವರ ಸ್ಥಿತಿಗತಿ, ಸೋಷಿಯಲ್ ಸ್ಟೇಟಸ್ ಏನು ಚೇಂಜ್ ಆಗಿದೆಯಾ, ಮುಂಚಿನ ಸರ್ವೆಯಲ್ಲಿ ಏನಿತ್ತು, ಇವಾಗ ಏನು ಚೇಂಜ್ ಆಗಿದೆ, ಅವನ್ನೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ನಾವು ಇಂಥ ಕ್ವೆಶನ್ನ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಫ್ರೇಮ್ ಮಾಡಿರೋದು. ಇಲ್ಲಿ ಕೆಲವರಿಗೆ ಅನ್ವಯ ಆಗದಿದ್ದವರು ದೇ ಕ್ಯಾನ್ ಇಗ್ನೋರ್, ಅವ್ರು ಆನ್ಸರ್ ಮಾಡಲೇಬೇಕಂತ ಇಲ್ಲ. ಅದಕ್ಕೆ ಅದನ್ನೇ ಒಂದು ಪಿಕಪ್ ಮಾಡಿಕೊಂಡು ಇದು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿರೋದು ನನ್ನ ತಿಳಿದ ಮಟ್ಟಿಗೆ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೇಳಿರ್ಬೋದು. ಅದು ತಿಳುವಳಿಕೆ ಬಂದ ಮೇಲೆ ಅವರಿಗೂ ಅನ್ನಿಸ್ತದೆ ಇದೇನು ತಾವು ಹೇಳ್ತಾ ಇರೋದು ಸರಿಯಲ್ಲ ಅಂತ ಅನ್ನಿಸ್ಬೋದು ಅಂತ ತಿಳ್ಕೊಂಡಿದ್ದೀನಿ. ನಾನು DK ಶಿವಕುಮಾರ್ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಯಾಕೆ ಇದು ಅವಶ್ಯಕತೆ ಇತ್ತು ಅಂತ. ನಮ್ಮಲ್ಲಿ ಅಲ್ಟಿಮೇಟ್ಲಿ ನಮ್ಮ ಏನು ಇದು ಯಾತಕ್ಕೆ ಮಾಡ್ತಾ ಇರೋದು, ಜನ್ರೇಷನಲ್ ಚೇಂಜಸ್ ಏನಾಗಿದೆ. ಈಗ 10-15 ವರ್ಷದಿಂದ ಜನರ ಸ್ಥಿತಿಗತಿ ಏನಿತ್ತು, ಸೋಷಿಯಲ್ ಸ್ಟೇಟಸ್ ಏನಿತ್ತು, ಹಳ್ಳಿಯಲ್ಲಿ ಅವರ ಇಕನಾಮಿಕ್ ಸ್ಟೇಟಸ್ ಏನಿತ್ತು, ಈಗ ಏನಿದೆ, ಹಸುಗಳು ಆವಾಗ ಎಷ್ಟಿತ್ತು, ಈಗ ಎಷ್ಟಿತ್ತು, ಅವನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಕಾಮನ್ ಆಗಿ ನಾವು 60 ಪ್ರಶ್ನೆ ಕೇಳಿರೋದು. 60 ಪ್ರಶ್ನೆಗಳು ಎಲ್ರಿಗೂ ಆನ್ಸರ್ ಮಾಡೋ ಅವಕಾಶ ಬರೋದಿಲ್ಲ. ಇವತ್ತು ಬೆಳಗ್ಗೆ ನಮ್ಮ ಮನೆಗೂ ಬಂದಿದ್ರು ಸರ್ವೆ ಮಾಡಲಿಕ್ಕೆ. ನಾನು ಹೆಚ್ಚಂದ್ರೆ ಒಂದು 30-32 ಪ್ರಶ್ನೆಯನ್ನು ಆನ್ಸರ್ ಮಾಡಿರ್ಬೋದು. ಬಾಕಿ ನನಗೆ ಅಪ್ಲೈ ಆಗೋದಿಲ್ಲ. ನನಗೆ ಗೊತ್ತಿತ್ತು, ಅದಕ್ಕೆ ಇದು ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಅವರು ಕೆಲವರು ಕೇಳಿರ್ಬೋದು, ಬಟ್ 60 ಪ್ರಶ್ನೆ ಆನ್ಸರ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಇದಿಷ್ಟು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ಆರ್ ನಾಯಕ್ ಅವರ ಒಂದು ಮಾತು. ಕ್ಯಾಮರಾಮನ್ ಪೃಥ್ವಿ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.